ನಮಸ್ಕಾರ ವೀಕ್ಷಕರೇ. ಭಾರತೀಯ ರೈಲ್ವೆಯ ಹೊಸ ನಿಯಮವು ಲಕ್ಷಾಂತರ ಪ್ರಯಾಣಿಕರಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರು, 45 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು ಗರ್ಭಿಣಿಯರಿಗೆ ಮಹತ್ವದ ಸೌಲಭ್ಯವನ್ನು ಘೋಷಿಸಿದೆ. ಈ ಬದಲಾವಣೆ ಪ್ರಯಾಣದ ಅನುಭವವನ್ನು ಇನ್ನಷ್ಟು ಸುಲಭ ಮತ್ತು ಆರಾಮದಾಯಕವಾಗಿಸಲು ರೈಲ್ವೆ ಮಹತ್ವದ ಕ್ರಮ ಕೈಗೊಂಡಿದೆ. ಇದುವರೆಗೆ ಟಿಕೆಟ್ ಬುಕ್ ಮಾಡುವ ಸಂದರ್ಭದಲ್ಲಿ ಲೋವರ್ ಬರ್ತ್ ಆಯ್ಕೆ ಮಾಡದೇ ಇದ್ದರೆ ಪ್ರಯಾಣದ ವೇಳೆ ಸೀಟು ಬದಲಿಸಿಕೊಳ್ಳುವ ಸಮಸ್ಯೆಗಳು ಎದುರಾಗುತ್ತಿತ್ತು. ಆದರೆ ಈಗ ರೈಲ್ವೆಯ ಸ್ವಯಂಚಾಲಿತ ಹಂಚಿಕೆ ವ್ಯವಸ್ಥೆ ಲೋವರ್ ಬರ್ತ್ ಅಗತ್ಯವಿರುವ ಪ್ರಯಾಣಿಕರಿಗೆ ನೇರವಾಗಿ ಆದ್ಯತೆ ನೀಡಲಿದೆ. ಖಾಲಿ ಸೀಟು ಇದ್ದಷ್ಟರಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಅವರಿಗೆ ಲೋವರ್ ಬರ್ತ್ ಅನ್ನು ಸ್ವಯಂಚಾಲಿತವಾಗಿ ಹಂಚಿಕೆ ಮಾಡುತ್ತದೆ. ಇದರಿಂದ ಟಿಟಿಇಯೊಂದಿಗೆ ಮಾತನಾಡಿ ಸೀಟು ಬದಲಾಯಿಸಲು ಯಾಚಿಸುವ ಅಗತ್ಯವಿಲ್ಲ. ಪ್ರತಿಯೊಬ್ಬರೂ ಬಳಸಬಹುದಾದ ಈ ಸೌಲಭ್ಯಕ್ಕಾಗಿ ಪ್ರತಿ ಕೋಚ್ನಲ್ಲಿ ನಿರ್ದಿಷ್ಟ ಸಂಖ್ಯೆಯ ಲೋವರ್ ಬರ್ತ್ಗಳನ್ನು ಮೊದಲೇ ಮೀಸಲಿಡಲಾಗಿದೆ. ಸ್ಲೀಪರ್ ಕೋಚ್ನಲ್ಲಿ 6 ರಿಂದ 7 ಲೋವರ್ ಬರ್ತ್ಗಳು, ಥರ್ಡ್ ಎಸಿ ಕೋಚ್ನಲ್ಲಿ 4 ರಿಂದ 5 ಮತ್ತು ಸೆಕೆಂಡ್ ಎಸಿ ಕೋಚ್ನಲ್ಲಿ 3 ರಿಂದ 4 ಬರ್ತ್ಗಳನ್ನು ಈ ವರ್ಗದ ಪ್ರಯಾಣಿಕರಿಗಾಗಿ ಮೀಸಲಿಡಲಾಗಿದೆ. ದೈಹಿಕ ವಿಕಲಚೇತನರಿಗೆ ರೈಲ್ವೆ ಈಗಾಗಲೇ ಪ್ರತ್ಯೇಕ ಕೋಟಾ ನೀಡುತ್ತಿರುವುದು ಕೂಡ ಇಲ್ಲಿ ಗಮನಾರ್ಹ. ಒಟ್ಟಾರೆಯಾಗಿ ಲೋವರ್ ಬರ್ತ್ ಅಗತ್ಯವಿರುವ ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಗರ್ಭಿಣಿಯರ ಪ್ರಯಾಣವನ್ನು ಸುಲಭಗೊಳಿಸಲು ರೈಲ್ವೆ ಕೈಗೊಂಡಿರುವ ಈ ಹೊಸ ನಿಯಮವು ಪ್ರಯಾಣದ ಅನುಭವವನ್ನು ಮತ್ತಷ್ಟು ಆರಾಮದಾಯಕವಾಗಿಸುತ್ತದೆ. ಮುಂದಿನ ದಿನಗಳಲ್ಲಿ ಲೋವರ್ ಬರ್ತ್ ಸಿಗದ ತೊಂದರೆಗಳು ಬಹುತೇಕ ನಶಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.